ಸಿಂಕಪಕ್ಕ ಒಡೀಸ್ ನಮಸ್ಕಾರ ಉಪೇಂದ್ರ ಅವರೇ. ನೋಡಿ, ನೀವು ರೀಲ್ ಸಿ ಎಮ್ಮು, ನಾವು ರಿಯಲ್ ಸಿ ಎಮ್ ಅಂದ್ಬಿಟ್ಟು ಮನಸ್ಸಲ್ಲಿ ಯಾವುದೇ ಥರದ ಆತಂಕ ಭಯ ಇಟ್ಕೋಬೇಡಿ. ನೀವು ಹೆಂಗೆ ಸಿನಿಮಾದಲ್ಲಿ ಫಿಲ್ಟರ್ ಇಲ್ಲದೆ ಓಪನ್ ಆಗಿ ಮಾತಾಡ್ತಿರೋ ಹಂಗೆ ನಮ್ಮ ಜೊತೆನೂ ಓಪನ್ ಆಗಿ ಮಾತಾಡಿ. ಮನೆ ರೋಡ್ ಸರಿ ಇಲ್ಲ, ಕಿತ್ತೋಗ್ತಾ ಇರುತ್ತೆ. ನಾನು ನಿಮ್ಮ ಹತ್ರ ಬಂದು ಕೇಳ್ತೀನಿ, ರೋಡೆಲ್ಲ ಅವಾಗವಾಗ ಕಿತ್ತೋಗ್ತಾ ಇರುತ್ತೆ, ಇದಕ್ಕೆ ನಿಮ್ಮ ಹತ್ರ ಬಂದ ನೀವೇನು ಯಾವ ಥರ ಇದು ಮಾಡ್ತೀರಾ? ನೋಡಪ್ಪ, ಈಗ ರೋಡ್ ಇರೋದೇ ಕಿತ್ತೋಗುತ್ತೆ, ಏನು ಮಾಡೋಕ್ಕಾಗಿಲ್ಲ, ಉಪಯೋಗಿಸ್ದಂಗೆ ಕಿತ್ತೊಯ್ತಾ ಇರ್ತದೆ. ಹಂಗನ್ಬಿಟ್ಟು ಅವ್ರು ಹೇಳಿದ್ರು ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ನಾವು ರೆಡಿ ಮಾಡಿಸ್ಕೊಟ್ಬಿಟ್ರೆ ಜನ ನಮ್ಮನ್ನ ಅಲ್ಲಲ್ಲೇ ಮರ್ತೋಗ್ಬಿಡ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನ ಸ್ವಲ್ಪ ಹಂಗೆ ಮುಂದೂಡ್ತಾ ಹೋಗ್ತೀವಿ. ಆಮೇಲೆ ಯಾವಾಗ ಎಲೆಕ್ಷನ್ ಟೈಮ್ ಬರ್ತದೆ ನೋಡಿ, ಆ ಟೈಮ್ಗೆ ನಾವು ಸುಣ್ಣ ಬಣ್ಣ ಬಳಕೆ ಶುರು ಮಾಡ್ತೀವಿ. ಒಬ್ಬ ಲೀಡರ್ ಆಗಬೇಕಂದ್ರೆ ಈ ಥರ ತಲೆ ಉಪಯೋಗಿಸ್ಬೇಕು, ಇಲ್ಲಾಂದ್ರೆ ರಾಜಕೀಯದಲ್ಲಿ ಉಳ್ಕೊಳಕ್ಕೆ ಆಗಿಲ್ಲ ಕಣ್ರಿ, ಕಷ್ಟ. ಒಂದೇ ಒಂದು ಮತ್ತೆ ನೀವು ಹೇಳೋದು ಹೇಳಿಪ್ಪ, ನೀವು ಫಿಲ್ಟರ್ ಇಲ್ಲದಂಗೆ ಹೇಳಿ, ನಾನು ಕಿವಿ ಒಳಗೆ ಕೈ ಬಿಡದೆ ಕೇಳಿಸ್ಕೊತೀನಿ. ಲೀಡ್ರ್ ಹತ್ರ ಹೋಗ್ಬಿಟ್ಟು ಜನಗಳು ಬಾಪ ಇಲ್ಲಿ ಅಂತ ಲೀಡ್ರನ್ನ ಕರಿಬೇಕು. ಲೀಡ್ರ್ ನಮಸ್ಕಾರ ಸರ್, ಏನು ಮಾಡ್ಕೊಡ್ಬೇಕು ಹೇಳಿ ಅಂತ ಕೇಳಬೇಕು. ಅದು ನಿಜವಾದಿದ್ದು ಅಲ್ವಾ? ಇವನ್ ಅದು ತಮಾಷೆ ಇರ್ಬೋದು ನಿಮಗೆ ಕೇಳೋದಕ್ಕೆ. ನೋಡ್ರಿ, ಇದು ನಮ್ಮ ಮನಮೋಹನ್ ಸಿಂಗ್ ಅವರ ಆಣೆಗೂ ಜೋಕೆ ಕಣ್ರಿ. ಇದು ಏನು ಗೊತ್ತಾ, ನೀವು ಹೇಳಂಗೆಲ್ಲ ನಾವು ಮಾಡೋಕ್ಕಾಗಿಲ್ಲ, ಅದು ಸಿನಿಮಾದಲ್ಲಿ ನೋಡೋಕ್ಕೆ ಚಂದ. ಈಗ ಹೆಂಗಿದೆಯೋ ಹಂಗೆ ಇರ್ಬೇಕಣ್ರಿ, ಸಿಸ್ಟಮ್ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಸಿಸ್ಟಮ್ ಚೇಂಜ್ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳ್ಬೋದು ನೀವು, ಕಷ್ಟ ಇರ್ಬೋದು, ಬಟ್ ಏನೋ ಒಂದು ಆಲ್ಟರ್ನೇಟಿವ್ ಏನಾರ ಮಾಡ್ಬೋದು ಅಂತ. ಇಷ್ಟು ದೊಡ್ಡ ನಾಯಕರಾಗ್ಬಿಟ್ಟು ನೀವೇ ಕಿತ್ತಾಡ್ಕೊಂಡು ಕೂತ್ರೆ ಹೆಂಗದು? ನೋಡ್ರಿ, ನಾವು ಕಿತ್ತಾಡಬೇಕಂತ ಯಾವುದೇ ಥರ ಆಸೆ ನಮಗೂ ಇಲ್ಲ, ಆದರೆ ನಾವೇನೋ ಒಂದು ಒಳ್ಳೇದು ಮಾಡುವ ಅಂತ ಹೋಗ್ತೀವಿ. ಆಗ ಈ ದೇವೇಗೌಡರು, ಕುಮಾರಸ್ವಾಮಿ, ಯಡಿಯೂರಪ್ಪನಂಥವ್ರ ಮಧ್ಯ ಬಂದ್ಬಿಟ್ಟು ಕಡ್ಡಿ ಆಡಾಡ್ಸಕ್ಕೆ ಬಂದ್ಬಿಡ್ತಾರೆ. ಆಗ ನಾವು ತಿಕ್ಲೆದ್ದು ತೋಳು ತೊಡೆ ತಟ್ಟಬೇಕಾಯ್ತದೆ. ಒಂದು ಪಾಸಿಟಿವ್ ವೈಬ್ರೇಷನ್ ಬಂದರೆ ಎಲ್ಲವೂ ಚೆನ್ನಾಗಾಗುತ್ತೆ. ನೋಡ್ರಿ ಉಪೇಂದ್ರ ಅವರೇ, ನೀವು ಡೈಲಾಕಿಂಗ್ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ಅದೇನೋ ಎಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ದೀರಲ್ವಾ, ಅದೇನು ಮಾಡಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ. ನೋಡ್ರಿ, ಹಿಂಗೆ ಕುಂದ್ಕೊಂಡು ಸುಮ್ಮನೆ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೀವು ರಾಜಕೀಯಕ್ಕೆ ಬನ್ನಿ, ಒಟ್ಟಿಗೆ ಸೇರ್ಕೋದೇನು ಮಾಡೋದು. ಎಲ್ಲೋ ಒಂದು ಸಣ್ಣ ಕನಸನ್ನು ಅದನ್ನು ಹೆಣಿತಾ ಇದ್ದೀನಿ, ಅದನ್ನು ಸ್ವಲ್ಪ ಪ್ರಾಪರ್ ಆದ್ರ ಮೇಲೆ ಖಂಡಿತ ಬರ್ತೀನಿ. ಐಡಿಯಾ ಅಂತಿದ್ದೀರಲ್ಲ, ಏನು 2G ಇಲ್ಲ 3G? ತಮಾಷೆಗೆ ಹೇಳಿದೆ ಉಪೇಂದ್ರ ಅವರೇ, ಅದೇನು ಐಡಿಯಾ ಇದೆ ತಗೊಂಡು ಬನ್ನಿ. ಈಗ ನಾನುವೇ ಚೀನಾಗೆ ಹೋಗ್ಬಿಟ್ಟು ಸಾಕಷ್ಟು ವಿಷಯಗಳನ್ನ ಕಲೆ ಹಾಕಿ ಬಂದಿದ್ದೀನಿ. ಅವೆಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ. 2020ಕ್ಕೆ ಏನು ನಿಮ್ಮ ಸೂಪರ್ ಸಿನಿಮಾದಲ್ಲಿ ತೋರಿಸಿದಿರಿ, ಅದು 2ರಷ್ಟೇನು 3ರಷ್ಟು ಮಾಡಿ ತೋರಿಸೋಣ ನಾವು ಅಲ್ವಾ? ಜೊತೆಗೆ ನಿಮಗೆ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಂದ್ಬಿಟ್ಟು ಅವಾರ್ಡ್ ಕೂಡ ಕೊಡಿಸ್ಬಿಡ್ತೀನಿ. ಏನಂದಿರಿ? ನನಗೆ ಅವಾರ್ಡ್ ಇದೆಲ್ಲ ಅನಲೈಸ್ ಮಾಡಿದಾಗ ಒಂದು ಅನಿಸುತ್ತೆ, ಗಾಡ್ ಇದ್ದಾರಲ್ಲ, ದೇವ್ರು ಇದ್ದಾರಲ್ಲ, ಗ್ರೇಟೆಸ್ಟ್ ಅಡ್ಮಿನಿಸ್ಟ್ರೇಟ್ರು ಅವ್ರಿಗಿಂತ ಇನ್ನೊಬ್ಬ ಅಡ್ಮಿನಿಸ್ಟ್ರೇಟರ್ ಹುಟ್ಟೋಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ನೀವು ಕೆಟ್ಟವರ, ನೀವು ಕೆಟ್ಟದ್ದು ಇದರಲ್ಲಿ ಬದುಕ್ತೀರಾ. ನಿಮ್ಮಲ್ಲಿ ಆ ದೇಶ ಪ್ರೇಮ ಇಲ್ವಾ, ಗಲೀಜಲ್ಲಿ ಬದುಕ್ತೀರಾ. ನಿಮ್ಮಲ್ಲಿ ಆ ಕಾಳಜಿ ಇದೆಯಾ, ಆಟೋಮೆಟಿಕ್ಕಾಗಿ ನಿಮ್ಗೆ ಚೆನ್ನಾಗಾಗುತ್ತೆ. ಅರ್ಥ ಆಯ್ತಾ ನಿಮಗೆ? ನಿಮ್ಮ ಡೈಲಾಗೇ ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ. ನೀವು ಹೇಳಿದ್ನೆಲ್ಲ ಮೈಂಡಲ್ಲೇ ರಿವೈಂಡ್ ಮಾಡ್ಕೊಂಡು ಕೇಳಿಸ್ಕೊತಾ ಇರ್ಬೇಕು ನಾವು. ನಿಮ್ಮ ಪ್ರಕಾರ ನಾವು ಅಲ್ಲ, ನೀವು ಅಲ್ಲ, ಆ ದೇವರೊಬ್ಬನೇ ಒಳ್ಳೆ ಅಡ್ಮಿನಿಸ್ಟ್ರೇಟ್ರು. ಅದಕ್ಕೆ ಹೇಳಿದ್ದು ನಾನು, ನೀವು ರಾಜಕೀಯಕ್ಕೆ ಬಂದುಬಿಡಿ, ಅದೇನೇನು ಚೇಂಜಸ್ ಮಾಡಬೇಕೋ ಮಾಡ್ಬೋದು ಅಲ್ವಾ? ಈಗ ಬೇಕಿದ್ರೆ ನಮ್ಮ ಸೋನಿಯಾ ಮೇಡಮ್ಗೆ ಹೇಳ್ಬಿಟ್ಟು ನಮ್ಮ ಪಕ್ಷದ ಚಿಹ್ನೆ ಹಿಂಗಾಯ್ತಲ್ಲ, ಅದನ್ನ ಹಿಂಗೆ ಚೇಂಜ್ ಮಾಡಿಬಿಡೋಣ, ಏನಂತೀವಿ? ಸ್ವಲ್ಪ ಏನೋ ನನಗೇನೋ ಸಣ್ಣ ಪುಟ್ಟ ಆಸೆಗಳಿದೆ, ಅವನ್ನೆಲ್ಲ ಕಳ್ಕೊಂಡು ಒಂದು ಸನ್ಯಾಸಿ ಥರ ಇಲ್ಲಿಗೆ ಬರಬೇಕು ಅಂತ ಆಸೆ ಅಷ್ಟೇ. ಸನ್ಯಾಸಿಗಳಿಗೆಲ್ಲ ಟಿಕೆಟ್ ಕೊಡೋಕ್ಕಾಯ್ತದೇನು ರೀ? ನಿಮ್ಮ ಮಾತಾ ಕೇಳ್ಬಿಟ್ಟು ಸನ್ಯಾಸಿಗಳಿಗೆ ಟಿಕೆಟ್ ಕೊಡೋಕ್ಕೆ ಶುರು ಮಾಡಿಬಿಟ್ರೆ ಆಮೇಲೆ ಈ ಮಠದಲ್ಲಿರೋ ಸನ್ಯಾಸಿಗಳೆಲ್ಲ ಬಾವುಟ ಹಾರಿಸ್ಕೊತಾರೆ, ನಮಗೂ ಟಿಕೆಟ್ ಕೊಡಿ ಅಂತ. ಅವೆಲ್ಲ ಆಗದಿರೋ ಮಾತು. ಈಗ ನೀವಾದರೆ ಯೂತು ಕಣ್ರಿ, ನಮ್ಮ ರಾಹುಲ್ ಗಾಂಧಿ ಥರ, ಅದಕ್ಕೆ ನಿಮ್ಮ ಕರೀತಾ ಇರೋದು ಪಕ್ಷಕ್ಕೆ ಬನ್ನಿ ಅಂತ. ಅರ್ಥ ಮಾಡ್ಕೊಳ್ಳಿ. ಉಪೇಂದ್ರ ಅವರೇ, ನಿಮ್ಮಲ್ಲೊಂದು ರಿಕ್ವೆಸ್ಟು ನೋಡಿ, ಈಗ ನನಗೆ ಹೆಂಗೆ ಕ್ಲಾಸ್ ತಗೊಂಡಿದ್ದೀರೋ ನೀವು, ಅದೇ ಥರ ನಮ್ಮ ದೇವೇಗೌಡರು, ಕುಮಾರಸ್ವಾಮಿ, ಯಡಿಯೂರಪ್ಪ ಇವ್ರನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕೊಂಬಿಟ್ಟು ಕ್ಲಾಸ್ ತಗೋಬೇಕು. ನನಗೆ ಬುದ್ಧಿ ಬಂದಂಗೆ ಅವ್ರಿಗೂ ಬುದ್ಧಿ ಬರಬೇಕು. ನೋಡಿ, ನೀವು ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ಈ ಕೆಲಸ ದಯವಿಟ್ಟು ಮಾಡಿಕೊಡ್ಬೇಕು, ಆಯಿತಾ? ಕೂತಿದ್ದ ಜಾಗದಲ್ಲೇ ಸೂಪರ್ ಸಿನಿಮಾ ತೋರಿಸ್ಬಿಡ್ರಿ ಸಿದ್ದೋರೆ. ಅಂತೂ ದೇಶನ ಉದ್ಧಾರ ಮಾಡೋ ಮಾತುಗಳನ್ನೇ ಆಡಿದ್ದೀರಾ, ವಂಡರ್ಫುಲ್. ಇಷ್ಟು ದಿವಸಕ್ಕೆ ಒಂದು ಒಳ್ಳೆ ಮಾತಾಡಿದ್ರಲ್ಲ, ನಿಮ್ಮದು ಸೂಪರ್ ನಾಲ್ಗೆ. ಉಪೇಂದ್ರ ಅವ್ರು ಹೇಳಿದ ಮಾತುಗಳನ್ನ ಸ್ವಲ್ಪ ಕಿವಿಲಿ ಹಾಕ್ಕೊಳ್ಳಿ. ಸರಿ ಹೋಯ್ತು, ಇಷ್ಟೊತ್ತು ಹೇಳಿದ್ದು ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು. ನಾನು ವೈರಸ್, ಇದು ಒಡೀಸ್.